ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿಯಾದಂತಹ ಆಮೇಲೆ ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು, ಮಜ್ಜಿಗೆ ಸಾರಿನ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಈಸಿ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಹುಷಾರಿಲ್ದಾಗೂ ಸಹ ಆರಾಮವಾಗಿ ಮಾಡ್ಕೊಂಡು ಇದನ್ನ ಊಟ ಮಾಡ್ಬೋದು. ಬನ್ನಿ, ಅದಕ್ಕೆಲ್ಲ ಏನೆಲ್ಲ ನಾನು ತೊಗೊಂಡಿದ್ದೀನಿ ಅಂತ ನೋಡೋಣ ಸ್ನೇಹಿತರೆ. ಫಸ್ಟ್ ಒಂದು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅಂತಂದು ಹೇಳ್ಬಿಟ್ಟು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ತುಂಬಾ ಈಸಿ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಮಜ್ಜಿಗೆ ಸಾಂಬಾರು. ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ನೀವು ಯಾವ್ದಾದ್ರು ತೊಗೋಬೋದು, ಖಾರಕ್ಕೆ ತಕ್ಕಂತೆ ತೊಗೊಳ್ಳಿ ನೀವು. ಆದಷ್ಟು ನೀವು ಯಾವ ರೀತಿ ಖಾರವನ್ನು ಊಟ ಮಾಡ್ತೀರೋ ಆ ರೀತಿಯಲ್ಲಿ ಒಂದು ಒಣಮೆಣ್ಸಿನ್ಕಾಯಿನ ತೊಗೊಳ್ಳಿ. ಉರಿಯೋದು ಬೇಡ, ಏನು ಬೇಡ, ಹಾಗೆ ಹಸಿ ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ. ನೋಡಿ, ಒಂದು ಸ್ವಲ್ಪನೇ ಬೆಳ್ಳುಳ್ಳಿಯನ್ನು ತೊಗೊಳ್ತಾ ಇದ್ದೀನಿ ನಾನು. ಒಂದು 4 ಗೆಡ್ಡೆ, ಅಂದರೆ 4 ಗೆಡ್ಡೆಯ ಬೆಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿ, ಇದು ಬೆಳ್ಳುಳ್ಳಿನ ಕಡಿಮೆ ಊಟ ಮಾಡ್ತೀವಿ ಅಂದರೆ ಕಡಿಮೆ ಇದು ಮಾಡ್ಕೊಳ್ಳಿ. ಆಮೇಲೆ ಹಾಗೆಯೇ ಒಂದು ಸ್ವಲ್ಪ ಒಂದು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು. ಮಿಕ್ಸಿ ಮಾಡ್ಕೊಳ್ಳುವಾಗಲೇ ಸೇರಿಸ್ತಾ ಇದ್ದೀನಿ, ಇಲ್ಲಾಂದರೆ ಆಮೇಲೂ ಸಹ ಸೇರಿಸ್ಕೋಬೋದು ನಾವು ಸಾಂಬಾರಿಗೆ. ಒಂದು ಸ್ವಲ್ಪ ನಾನು ಮಿಕ್ಸಿಯಲ್ಲೇ ಸೇರಿಸ್ತಾ ಇದ್ದೀನಿ ನಾನು. ಆಮೇಲೆ ನೋಡಿ ಬಂದುಬಿಟ್ಟು ಒಂದು ಸ್ವಲ್ಪನೇ ಜೀರಿಗೆ, ಅಂದರೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದಕ್ಕೆ ಮೇಯ್ನು ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಜೀರಿಗೆ. ಅಂದರೆ ಜೀರಿಗೆ ತುಂಬಾ ಒಂದು ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಒಂದು 3 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನಾನು. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ನೋಡಿ, ಆಮೇಲೆ ಬಂದುಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ ನಾನು. ಹಸಿ ಶುಂಠಿ, ಆಮೇಲೆ ನೋಡಿ ಒಂದು 2 ಏಲಕ್ಕಿ ಕಾಯಿಯನ್ನು ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು 10ರಿಂದ 12 ಏನು ಕಾಳು ಮೆಣಸನ್ನು ತೊಗೋಬೇಕು ಇದಕ್ಕೆ, ಕಾಳು ಮೆಣಸು. ಆಮೇಲೆ ಒಂದು 4 ಲವಂಗವನ್ನು ತೊಗೊಂಡಿದ್ದೀನಿ ನಾನು. ಇಷ್ಟು ತೊಗೊಂಡಿದ್ದೀನಿ. ಇದೆಲ್ಲನೂ ಅಷ್ಟೇ ಮಸಾಲೆ ಐಟಮ್ಸು. ಶೀತ ಅದೆಲ್ಲ ಆದಾಗ ಕಡಿಮೆ ಮಾಡುತ್ತೆ, ಶೀತ ಕೆಮ್ಮು ಕಫ ಎಲ್ಲ ಕಡಿಮೆ ಮಾಡುತ್ತೆ. ಆಮೇಲೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ಒಂದು ಮಜ್ಜಿಗೆ ಸಾಂಬಾರು ಊಟ ಮಾಡಿದರೆ. ಹುಷಾರಿಲ್ಲದೆ ಇರುವಾಗ ಒಂದು ರೀತಿ ಬಾಯೆಲ್ಲ ಕೆಟ್ಟಂಗಾಗಿರುತ್ತೆ ನೋಡಿ, ಆವಾಗ ಊಟ ಮಾಡೋದಕ್ಕೂ ಸಹ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಶೀತ ಎಲ್ಲನೂ ಬೇಗ ಕಡಿಮೆ ಆಗುತ್ತೆ. ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಆಮೇಲೆ ಬಂದುಬಿಟ್ಟು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ನಾವು ಮೇನ್ ಒಂದು ಇಂಗ್ರೀಡಿಯೆಂಟ್ ಅಂತಂದರೆ ನೋಡಿ, ಒಂದು ಸ್ವಲ್ಪನೇ ನಾವು ಅಕ್ಕಿಯನ್ನು, ಅಂದರೆ ದಪ್ಪ ಅಕ್ಕಿ, ಸೊಸೈಟಿ ಅಕ್ಕಿ ಆಗಿರ್ಬೋದು ಅಥವಾ ಯಾವುದೇ ಅಕ್ಕಿ ನಿಮ್ಮ ಮನೆಯಲ್ಲಿ ಏನು ಊಟ ಮಾಡ್ತೀರಾ ನೋಡಿ, ಆ ಅಕ್ಕಿಯನ್ನು ಒಂದು ಸ್ವಲ್ಪನೇ ನೆನೆಸ್ಕೋಬೇಕು ಈ ಸಾಂಬಾರನ್ನು ಮಾಡುವಾಗ. ನಾವು ಈಗ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ನಾನು. ಒಣ ಕೊಬ್ಬರಿ ಆಗಿರ್ಬೋದು ಅಥವಾ ಹಸಿ ಕಾಯಿದಾಗಿರ್ಬೋದು, ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ. ಆನಂತರ ನಾನು ಒಗ್ಗರಣೆಗೆ ಅಂತಂದು ಹೇಳ್ಬಿಟ್ಟು ಒಂದು 2 ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ಇಷ್ಟೇ ಒಗ್ಗರಣೆ ಮಾಡೋದಕ್ಕೆ, ಇಷ್ಟೇ, ಇನ್ನೇನಿಲ್ಲ. ತುಂಬ ಈಸಿ ಮಾಡೋದು. ಆಮೇಲೆ ಬಂದುಬಿಟ್ಟು ನಾನು ಏನು ಅಕ್ಕಿ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ಅಕ್ಕಿಯನ್ನು ಒಂದು ಸ್ವಲ್ಪ ಸೇರಿಸಲೇಬೇಕು ಇದಕ್ಕೆ, ಈ ಒಂದು ಸಾಂಬಾರಿಗೆ. ಆಗಲೇ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡೋದು. ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಅನ್ನುವಂಥದ್ದು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿ ಈ ಸಾಂಬಾರು ಮಾಡ್ತೀವಿ ಅಂತ ಅಂದಾಗ ಒಂದು ಅರ್ಧ ಗಂಟೆ ಮುಂಚಿತವಾಗಿಯೇ ಒಂದು ಸ್ವಲ್ಪ ಅಕ್ಕಿಯನ್ನು ನೆನೆಸ್ಕೊಳ್ಳಿ. ಇಲ್ಲಪ್ಪ ಅಂದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅಕ್ಕಿಯನ್ನು ಸೇರಿಸ್ಕೊಂಬಿಡಿ, ಬೇಗನೆ ಅಕ್ಕಿ ನೆನೆಯುತ್ತೆ. ಈ ಒಂದು ಅಕ್ಕಿ ನೆಂದಿರುವಂಥ ಅಕ್ಕಿನೂ ಸಹ ಈ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಷ್ಟನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ, ನಾನು ಇದನ್ನು ಗ್ರೈಂಡ್ ಮಾಡುವಾಗ ಇದಕ್ಕೇ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಒಂದು ಸ್ವಲ್ಪ ಮೊಸರನ್ನ, ಅಂದರೆ ಈ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಸರನ್ನ ಸೇರಿಸಿ, ನೀರನ್ನು ಸೇರಿಸದೇನೆ ನಾನು ಫಸ್ಟ್ ಮಿಕ್ಸಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದ ಆಗಿದೆ. ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಫೈನಾಗಿ ನುಣ್ಣಗೆ ಇದನ್ನ ರುಬ್ಕೋಬೇಕು, ತರಿಯಾಗೆಲ್ಲ ರುಬ್ಕೋಬೇಡಿ, ಯಾಕೆಂದರೆ ಅಕ್ಕಿಯನ್ನು ಸೇರಿಸಿರ್ತೀವಿ ನೋಡಿ. ಒಂದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಿದು, ಇಷ್ಟೇ. ಇನ್ನು ಬಂದುಬಿಟ್ಟು ನೋಡಿ, ಈಗ ಒಗ್ಗರಣೆ ಮಾಡೋದಕ್ಕೆ ಅಂತಂದು ಹೇಳ್ಬಿಟ್ಟು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ನಾವೇನು ತೊಗೊಂಡಿರ್ತೀವ ನೋಡಿ, ಈರುಳ್ಳಿ, ಆಮೇಲೆ ಒಣಮೆಣ್ಸಿನ್ಕಾಯಿ, ಅಲ್ಲ ಏನು ಕರಿಬೇವನ್ನು ಹಾಕಬೇಕು. ಬೇಕಪ್ಪ ಅಂದರೆ ಒಂದು 2 ಒಣಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದಕ್ಕೆ ಈ ಒಂದು ಮಜ್ಜಿಗೆ ಸಾಂಬಾರಿಗೆ ನಾವು ಹಾಕಲೇಬೇಕಾದಂಥದ್ದು ಏನಪ್ಪ ಅಂದರೆ ಕಡಲೆಕಾಳನ್ನು ನಾವು ಹುರಿದ್ಬಿಟ್ಟು ಫಸ್ಟ್ಗೆ ನಾವು ಹುರಿದು ಒಂದು ಸ್ವಲ್ಪ ಅದಕ್ಕೆ ಬಿಸಿ ಇರುವಾಗಲೇ ಒಂದು ಸ್ವಲ್ಪ ನೀರನ್ನು ಹಾಕಿಬಿಡಬೇಕು. ನೀರು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ನೆನೆಯುತ್ತೆ, ಬೇಗನೆ ನೆನೆಯುತ್ತೆ. ಹಾಗಾಗಿಬಿಟ್ಟು ನಾನು ಆಲ್ರೆಡಿ ಅದನ್ನ ಹುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕಡಲೆಕಾಳನ್ನು ಸಪ್ರೇಟಾಗಿ ಅದು ಉರಿತಿದ್ದಂಗೆ ಅದನ್ನೊಂದು ಬಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ನೋಡಿ, ಅದು ಈ ರೀತಿಯಲ್ಲಿ ಎಲ್ಲನೂ ಸಹ ನೆಂದಿದೆ ನೋಡಿ. ನೀರು ಸೇರಿಸಿದ ತಕ್ಷಣವೇ ಅದು ಬಿಸಿಗೆ ಬೇಗನೆ ನೆಂದುಬಿಡುತ್ತೆ. ಆಮೇಲೆ ನಾನು ನೀರನ್ನೆಲ್ಲನೂ ಸಹ ತೆಗೆದುಬಿಟ್ಟು ಈ ಒಗ್ಗರಣೆಗೆ ನಾನು ಈ ಒಂದು ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ. ಕಡಲೆಕಾಳು ಸೇರಿಸಿರೋಂತೂ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾಂಬಾರಿಗೆ. ನಮ್ಮ ಕಡೆ ಎಲ್ಲನೂ ಈ ಒಂದು ಕಡಲೆಕಾಳನ್ನು ಹಾಕದಲ್ಲೇ
ಮಾಡೋದೇ ಇಲ್ಲ ಅಂತ ಹೇಳ್ಬೋದು. ಬೇಕಪ್ಪ ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಊಟ ಮಾಡುವಾಗ ಸಿಗ್ತಾ ಇರುತ್ತೆ ನೋಡಿ, ಹಾಗಾಗಿಬಿಟ್ಟು ಕಡಲೆಕಾಳನ್ನು ಸೇರಿಸ್ತಾ ಇದ್ದೀವಿ. ಇಲ್ಲಪ್ಪ ಅಂದರೆ ಹೆಸ್ರು ಕಾಳನ್ನು ಸಹ ಸೇರಿಸ್ಕೋಬಹುದು ಹುರಿದು, ನಿಮ್ಮ ಇಷ್ಟ. ನಿಮಗೆ ಹೆಸ್ರು ಕಾಳಾದ್ರೂ ಸೇರಿಸ್ಕೊಳ್ಳಿ, ಇಲ್ಲ ಕಡಲೆಕಾಳಾದರೂ ಸೇರಿಸ್ಕೊಳ್ಳಿ. ನಾವು ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೋಡಿ, ಈಗ ಒಗ್ಗರಣೆ ಎಲ್ಲನೂ ಸಹ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಮಿಕ್ಸಿ ಮಾಡಿದ್ದೆ ನೋಡಿ, ಅದನ್ನ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನ ಮಿಕ್ಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ, ಇದು ಮಜ್ಜಿಗೆ ಸಾಂಬಾರಲ್ವಾ, ಹಾಗಾಗಿಬಿಟ್ಟು ಮೊದಲೆಲ್ಲನೂ ಸಹ ನಾವು ಮಜ್ಜಿಗೆನೆಲ್ಲನೂ ಸಹ ಕಡ್ಗೋಲಲ್ಲೆಲ್ಲ ಕಡ್ದು ಮಜ್ಜಿಗೆ ರೆಡಿ ಇರ್ತಾ ಇತ್ತು, ಅದರಲ್ಲಿ ಮಾಡ್ತಾಯಿದ್ರು ನಮ್ಮ ಅಮ್ಮರೆಲ್ಲನೂ. ಆದರೆ ಈಗೆಲ್ಲ ಕಡಿಯೋದಿಲ್ಲ, ಎಲ್ಲ ಮಿಕ್ಸಿನೇ ಮಾಡ್ಕೊಂಡ್ಬಿಡ್ತೀವಿ ನೋಡಿ, ಹಾಗಾಗಿಬಿಟ್ಟು ಮೊಸರನ್ನೇ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಅದನ್ನೆಲ್ಲನೂ ಸಹ ಸೇರಿಸ್ಕೊಂಡು ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಯಾಕೆಂದರೆ ಒಂದು ಸ್ವಲ್ಪ ಅಕ್ಕಿಯನ್ನು ಇರ್ತೀವಿ ನೋಡಿ, ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿಬಿಟ್ಟು ಅದು ಆಮೇಲೆ ಒಂಥರ ಸ್ವಲ್ಪ ಕುದ್ದಿದ್ದಾದಮೇಲೆ ತಣ್ಣಗಾದ್ಮೇಲೂ ಸಹ ಇದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿಬಿಟ್ಟು ಈಗ ಕಡಲೆಕಾಳನ್ನ ಏನೆಲ್ಲ ಸಹ ನಾವು ನೀರಲ್ಲಿ ನೆನೆಸ್ಕೊಂಡಿದ್ದೆ ನೋಡಿ, ಅದನ್ನ ಸಹ ಸೇರಿಸ್ತಾ ಇದ್ದೀನಿ. ಬೇಕಾದರೆ ನಾವು ಈರುಳ್ಳಿನ ಫ್ರೈ ಮಾಡುವಾಗಲೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಬೋದು, ಇಲ್ಲಾಂದರೆ ಆ ನಂತರದಲ್ಲೂ ಸಹ ಸೇರಿಸ್ಕೋಬೋದು. ನಾವು ಹುರಿದು ನೀರನ್ನು ಸೇರಿಸಿರ್ತೀವಿ ನೋಡಿ, ಹಾಗಾಗಿ ಅದು ನೆಂದಿರುತ್ತೆ ಒಂದು ಸ್ವಲ್ಪ. ಆನಂತರ ಈ ಮಜ್ಜಿಗೆ ಸಾಂಬಾರೆಲ್ಲ ಹಾಕಿದಾಗ ಅದು ಪೂರ್ತಿಯಾಗಿ ನೆನೆಯುತ್ತೆ. ಹಾಗಾಗಿ ಊಟ ಮಾಡುವಾಗ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ, ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 1-2 ಕುದಿ ಬರೋ ತನಕ ಒಂದು ಸ್ವಲ್ಪನೇ ನಾವು ಇದನ್ನು ಕುದಿಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಆನಂತರದಲ್ಲೂ ಸಹ ಅಷ್ಟೇ ನೋಡ್ಕೊಳ್ಳಿ, ಉಪ್ಪಿದೆಯೋ ಇಲ್ವೋ, ಉಪ್ಪು ಕಡಿಮೆ ಆಗಿದೆಯೋ ಇಲ್ಲವೋ ಅನ್ನೋದನ್ನು ನೋಡಿಕೊಂಡು ಮತ್ತೆ ಟೇಸ್ಟ್ಗೆ ತಕ್ಕನಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪನೇ ಇದಕ್ಕೆ ನಾನು ಮೊಸರನ್ನ ಸಹ ಮತ್ತೆ ಮಿಕ್ಸಿಯನ್ನು ಮಾಡಿಕೊಂಡು ಸೇರಿಸ್ಕೊಂಡಿದ್ದೆ ನಾನು. ಮಜ್ಜಿಗೆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಲೇಬೇಕು ನೀವು. ಇದು ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಜೋಳದ ಮುದ್ದೆಗಾಗಿರ್ಬೋದು, ರಾಗಿ ಮುದ್ದೆಗಾಗಿರ್ಬೋದು, ಅಥವಾ ಗೋಧಿ ಮುದ್ದೆಗಾಗಿರ್ಬೋದು, ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲ ರೀತಿಯಾದಂಥ ಮಸಾಲೆಯನ್ನು ಇರ್ತೀವಿ ನೋಡಿ ನಾವು, ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು. ಇದನ್ನು ಈಗ ಒಂದು ಸ್ವಲ್ಪ ನಾನು ಕುದಿ ಬರೋ ತನಕ ಇದನ್ನ ಕುದಿಸ್ಬೇಕು. ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು. ಈಗ ನಾವು ನೋಡಿ, ನಾನು ಹೇಳಿದೆ ನೋಡಿ, ಇನ್ನೊಂದು ಸ್ವಲ್ಪ ಮಜ್ಜಿಗೆನ ಸೇರಿಸ್ಕೊಂಡೆ ಅಂತ. ನಾನು ಈಗ ಒಂದು ಸ್ವಲ್ಪ ಮತ್ತೆ ಮಿಕ್ಸಿಯನ್ನು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೊಂಡೆ ನಾನು, ಮೊಸರು ಮತ್ತು ನೀರನ್ನು ಸೇರಿಸ್ಕೊಂಡೆ ನಾನು. ಈಗ ನಾವು ಇದನ್ನ ಒಂದು ಸ್ವಲ್ಪನೇ ನಾನು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಕಡಿಮೆ ಆಯಿತು ಅಂದರೆ ನಾನು ಮತ್ತೆ ಮಜ್ಜಿಗೆಯನ್ನು ಮಾಡ್ಕೊಂಡು ಸೇರಿಸ್ಕೊಂಡೆ ನೋಡಿ, ಹಾಗಾಗಿಬಿಟ್ಟು ಉಪ್ಪು ಕಡಿಮೆ ಆಗಿದೆ ಎಂದು ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ. ಸೊ ಆಲ್ರೆಡಿ ಸ್ವಲ್ಪ ಕುದಿ ಬರ್ತಾ ಇದೆ. ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ, ನೋಡ್ತಾ ಇದ್ದೀರಲ್ವ. ಇದಂತೂ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಅಂತೂ ತುಂಬ ಚೆನ್ನಾಗಿದೆ, ಇದು ಸಾಂಬಾರು ಚೆನ್ನಾಗಿದೆ ಮಮ್ಮಿ, ಅನ್ನಕ್ಕೂ ಎಲ್ಲನೂ ಚೆನ್ನಾಗಿದೆ. ಆಮೇಲೆ ಮುದ್ದೆ ಮಾಡಿದ್ದೆ ನಾನು, ಮುದ್ದೆ ಬಿಸಿ ಬಿಸಿ ಮುದ್ದೆಗೆ ಊಟ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಬೇಳೆ ಸಾಂಬಾರು, ತರಕಾರಿ ಸಾಂಬಾರು ಇದೆಲ್ಲನೂ ಸಹ ಊಟ ಮಾಡಿ ಬೇಜಾರಾಗಿದೆ ಅಂದಾಗ ಇದನ್ನು ಒಂದ್ಸರಿ ಖಂಡಿತವಾಗಿಯೂ ಟ್ರೈ ಮಾಡ್ಬೋದು ಸ್ನೇಹಿತರೆ. ಇದನ್ನ ಒಂದ್ಸರಿ ಟ್ರೈ ಮಾಡ್ಬೋದು ನೀವು ಸಹ. ಮಾಡಿಲ್ಲ ಅಂದರೆ ಖಂಡಿತವಾಗಿ ಮಾಡ್ಕೊಂಡು ಊಟ ಮಾಡಿ. ಎಲ್ಲರೂ ಇಷ್ಟಪಡ್ತಾರೆ, ಟೇಸ್ಟಿಯಾಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.